ಕೋಆರ್ಡಿನೇಟರ್ ಆಗಿ ಇಲ್ಲಿ ನಿಮ್ಮ ಡೆಸಿಗ್ನೇಷನ್ ಹೇಳಿ. ಕೋಆರ್ಡಿನೇಟರ್ ರಂಜಿತಾ ಹೆಜ್ಜೆ. ನನ್ನ ಹೆಸರು ಛಾಯಾ ಕೃಷ್ಣ ಅಂತ. ನಾನು ಬದುಕು ಫೌಂಡೇಶನಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನನ್ನ ಹೆಸರು ಶೋಭಾ ಅಂತ. ಬದುಕು ಫೌಂಡೇಶನಲ್ಲಿ ಕೋಆರ್ಡಿನೇಟರ್ ಆಗಿ. ನಾವು ಲಲಿತಾ ಅಂತ. ನಾವು ಬದುಕು ಫೌಂಡೇಶನ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸರ್. 14ನೇ ತಾರೀಕು ನಾವು SPG ಕಲ್ಯಾಣ ಮಂಟಪದಲ್ಲಿ ಮಹಿಳಾ ದಿನಾಚರಣೆನ ಹಾಕ್ಕೊಂಡಿದ್ದೀವಿ ಸರ್. ಅದಕ್ಕೆ SP ಮತ್ತು DC ಮೇಡಮ್ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಇಲ್ಲಿ ಮಹಿಳೆಯರ ಸಬಲೀಕರಣ ಮತ್ತು ಮಹಿಳೆಯರ ಸ್ಥಾನಮಾನದ ಬಗ್ಗೆ ಎಲ್ಲ ಅವರು ಮಾತಾಡಿಕೊಡ್ತಾರೆ ಸರ್. ಆಮೇಲೆ ನಮ್ಮ ಬದುಕು ಫೌಂಡೇಶನಲ್ಲಿ ಏನು ನಮ್ಮ ಗ್ರಾಮೀಣ ಮಹಿಳೆಯರು ಏನಿದ್ದಾರೆ ಅವರಿಗೆ ಅವರ ಒಂದು ಏನು ಟೈಮ್ ಇರುತ್ತೆ ಆ ಟೈಮಲ್ಲಿ ಆರ್ಥಿಕವಾಗಿ ಅವ್ರಿಗೆ ಸಹಾಯ ಆಗೋಂಥ ಕೆಲಸಗಳನ್ನ ಕೊಡಲಿಕ್ಕೆ ನಾವು ಟ್ರೈನಿಂಗ್ ಆಗಲಿ ಹೈನುಗಾರಿಕೆಯಿಂದ ಹಿಡಿದು ಟೈಲರಿಂಗ್ ಕ್ಲಾಸಸ್ಸು ಈ ಥರದ್ದೆಲ್ಲ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ. ಆಮೇಲೆ ಇದರಿಂದ ಮಹಿಳೆಯರಿಗೆ ಒಂದು ಬದುಕಲ್ಲಿ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ನಾವು ಇದನ್ನು ಮಹಿಳಾ ದಿನಾಚರಣೆ ಹಮ್ಮಿಕೊಂಡು ಅದರಲ್ಲಿ ಕಲ್ಚರಲ್ ಆಕ್ಟಿವಿಟೀಸು ಅದಕ್ಕೆಲ್ಲ ಮಹಿಳೆಯವ್ರನ್ನ ಸ್ವಲ್ಪ ಮನೆಯಿಂದ ಹೊರಗಡೆ ತೊಗೊಂಬಂದು ಮುಖ್ಯವಾಹಿನಿಗೆ ಅದರಲ್ಲಿ ಕೆಲಸ ಮಾಡೋ ಥರ ನಾವು ಮಹಿಳೆಯರಿಗೆ ಪ್ರೇರೇಪಣೆ ಕೊಡ್ತಾ ಇದ್ದೀವಿ ಸರ್. ಬದುಕು ಫೌಂಡೇಶನ್ ಅಂತ ಅಂದ್ಬಿಟ್ಟು ಈಗ ನಮ್ಮ ಚನ್ನರಾಯಪಟ್ಟಣಕ್ಕೆ ಕಾಲಿಡ್ತಾ ಇದೆ. ಇದನ್ನು ನಾಳೆ ಆವತ್ತು ಮಹಿಳಾ ದಿನಾಚರಣೆ ದಿನ ಉದ್ಘಾಟನೆಗೂ ಸಹ ಚನ್ನರಾಯಪಟ್ಟಣದಲ್ಲಿ ಇದ್ರ ಬಗ್ಗೆ ಮಹಿಳಾ ದಿನಾಚರಣೆ ಮಾಡಿ ನಮ್ಮಲ್ಲಿ ಯಾರು ಮಹಿಳೆಯರು ಈ ರೀತಿ ಇದ್ದಾರೆ ಅವ್ರಿಗೆಲ್ಲ ಒಂದು ಉದ್ಯೋಗನೇ ಆಗಿರ್ಬೋದು, ಅವ್ರ ಮನೆಯಲ್ಲೇ ಕುತ್ಕೊಂಡು ಸ್ವಾವಲಂಬಿಯಾಗಿ ಬದುಕೋದನ್ನು ಇದು ಮಾಡೋಣ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ.